ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜ್ ಕಿ ಜೈ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 5ನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಅಕ್ಕಲಕೋಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಎಂಬುದರ ಮುಂದಿನ 7ನೇ ಭಾಗದಲ್ಲಿ ಶಂಕರರಾವ ಜಹಾಗೀರದಾರನ ಕ್ಷಯರೋಗ ನಿವಾರಣೆ ಮಾಡಿದ್ದು, ಅಪ್ಪ ಸಾಹೇಬನಿಗೆ ದರ್ಶನ ನೀಡಿದ್ದು, ಮೊರಬಾನ ಹೆಂಡತಿಯ ಹೊಟ್ಟೆ ಶೂಲೆ ಕಳೆದದ್ದು, ಗೋವಿಂದ ಶಾಸ್ತ್ರಿಯ ಬಡತನ ನಿವಾರಣೆ, ಹಾಲಿನ ಕವೆಯ ಪ್ರಸಂಗ ಅಲ್ಲದೆ ರಾಜ ಮಲ್ಹಾರಾವ್ ಗಾಯಕ್ವಾಡರ ವಿಫಲ ಪ್ರಯತ್ನವೆಂಬ 13ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಸಾಕ್ಷಾತ್ ತ್ರೈಮೂರ್ತಿ ಸ್ವರೂಪರು ಅನಂತ ಮಹಿಮಾನ್ವಿತರೂ ಆದ ಶ್ರೀ ಸ್ವಾಮಿ ಸಮರ್ಥರನ್ನು ದರ್ಶಿಸುವುದೆಂದರೆ ಅವರ ಅನುಗ್ರಹವನ್ನು ಹೊಂದಿದವರಿಗೆ ಮಾತ್ರ ಸಾಧ್ಯ. ಭಕ್ತಿ ಶ್ರದ್ಧೆ ಆತ್ಮವಿಶ್ವಾಸವಿಲ್ಲದವರಿಗೆ ಅದೂ ಕೂಡ ದುರ್ಲಭ. ಶ್ರೀ ಸ್ವಾಮಿ ಸಮರ್ಥರು ಎಷ್ಟು ಸುಲಭರೋ ಅಷ್ಟೇ ಕಠಿಣರೂ ಕೂಡ. ಅವರು ಭಕ್ತರನ್ನು ಪರೀಕ್ಷಿಸದ ಹೊರತು ಅವರ ಅನುಗ್ರಹವು ಸುಲಭವಾಗಿ ದೊರೆಯುವುದಿಲ್ಲ. ಒಮ್ಮೆ ಅವರ ಅನುಗ್ರಹ ಉಂಟಾದರೆ ಸಾಕು, ಅವರು ಸದಾ ಕಾಲ ಅಷ್ಟಸಿದ್ಧಿ ನವನಿಧಿಗಳಿಂದ ಸುಖಿಸುವರು ಎನ್ನುವಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಅಂತಹ ಅವರನ್ನು ಒಲಿಸಿಕೊಂಡ ಭಕ್ತರಲ್ಲಿ ಶಂಕರರಾವ ಜಹಾಗೀರದಾರನು ಒಬ್ಬನಾಗಿರುವನು. ಅದು ಎಂತೆಂದರೆ, ನಿಜಾಂ ರಾಜ್ಯದಲ್ಲಿ ಶಂಕರರಾವ ರಾಜ ಎನ್ನುವವನು ಜಹಾಗೀರದಾರ ಶ್ರೀಮಂತನಿದ್ದನು. ಅವನಿಗೆ ಅಂದಿನ ಕಾಲಮಾನದಂತೆ ವರ್ಷಕ್ಕೆ 6 ಲಕ್ಷ ಆದಾಯವಿತ್ತು. ಆದರೆ ಅವನಿಗೆ ಭಯಾನಕವಾದ ಕ್ಷಯರೋಗ ಅಂಟಿಕೊಂಡಿತ್ತು. ಅಷ್ಟೇ ಅಲ್ಲದೆ ಅವನಿಗೆ ಬ್ರಹ್ಮರಾಕ್ಷಸವೊಂದು ಪೀಡಿಸ ಹತ್ತಿತ್ತು. ಅದರಿಂದಾಗಿ ಅವನು ಬಹಳ ಪ್ರಯತ್ನಪಟ್ಟರೂ 2 ವ್ಯಾಧಿಯಿಂದ ಮುಕ್ತನಾಗಲಿಲ್ಲ. ಗೆಳೆಯರ ಸಲಹೆಯಂತೆ ಅವನು ಸುಮಾರು 3 ತಿಂಗಳ ಕಾಲ ಗಣಗಾಪುರದಲ್ಲಿ ಇದ್ದುಕೊಂಡು ಅಲ್ಲಿರುವ ದತ್ತಾವತಾರಿಯಾದ ಶ್ರೀ ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದುಕೆಗಳನ್ನು ಬಹುಭಕ್ತಿಯಿಂದ ಸೇವಿಸಲು ಒಂದು ದಿನ ಅವನ ಕನಸಿನಲ್ಲಿ ಪ್ರತ್ಯಕ್ಷರಾದ ಗುರುಗಳು, ನೀನು ತಕ್ಷಣವೇ ಅಕ್ಕಲಕೋಟೆಗೆ ಹೋಗಿ ಅಲ್ಲಿರುವ ಶ್ರೀ ಸ್ವಾಮಿ ಸಮರ್ಥರನ್ನು ಸೇವಿಸುವವನಾಗು ಎಂದು ಹೇಳಲು ಅವನು ಮಾರನೇ ದಿನವೇ ಅಕ್ಕಲಕೋಟೆಗೆ ಹೊರಡಲು ನಿರ್ಧರಿಸುವನು. ಗುರುಗಳ ಆಕಾರ ಸ್ವರೂಪಗಳು ಯಾವುದೇ ಆದರೂ ಕೂಡ ಅದರಲ್ಲಿ ಕಾರ್ಯ ಮಾಡುವ ಶಕ್ತಿ ಮಾತ್ರ ಶ್ರೀ ದತ್ತಾತ್ರೇಯನದು. ಎಲ್ಲರೂ ಯಾವ ಆಕಾರಕ್ಕೂ ಸೇವೆಗೈದರೂ ಅದು ಸಲ್ಲುವುದು ಶ್ರೀ ಗುರುದತ್ತನಿಗೆ. ಹೀಗೆ ಜಹಾಗೀರದಾರನಾದ ಶಂಕರರಾವ್ ರಾಜಾರಾವನು ಬೆಳ್ಳಂಬೆಳಗ್ಗೆ ಗಣಗಾಪುರದಿಂದ ಹೊರಟು ಮಧ್ಯಾಹ್ನ ಅಕ್ಕಲಕೋಟೆಗೆ ಬಂದು ಸೇರುವನು. ಆ ವೇಳೆಯಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಕಾರ್ನಲ್ಕರರ ಮನೆಯಲ್ಲಿ ಇದ್ದಾರೆಂದು ತಿಳಿದು ಅಲ್ಲಿಗೆ ಹೋಗಿ ಗುರುಗಳ ದರ್ಶನಕ್ಕಾಗಿ ಪ್ರಯತ್ನಿಸಿದನು. ಬಹಳ ಜನಗಳು ಇರುವುದರಿಂದಾಗಿ ಅಂದು ಅವರ ದರ್ಶನವು ಲಭ್ಯವಾಗಲಿಲ್ಲ. ನಂತರ ಅಲ್ಲಿರುವವರೊಬ್ಬರು ಸುಂದರಾಬಾಯಿಯನ್ನು ಸಂಪರ್ಕಿಸಲು ಬೇಗನೆ ದರ್ಶನ ಸಿಗಬಹುದು ಎನ್ನಲು ಆಗ ಅವಳು ಅವನನ್ನು ಕುರಿತು, ಹೇ ರಾಜನೇ, ನಿನ್ನ ಸಮಸ್ಯೆ ಖಂಡಿತ ಪರಿಹಾರವಾಗುತ್ತದೆ. ಆದರೆ ನೀನು ನನಗೆ 2,000 ರೂಪಾಯಿಗಳನ್ನು ಕೊಡಬೇಕೆಂದು ಕೇಳಿಕೊಳ್ಳುವಳು. ಅದಕ್ಕೆ ಅವನು, ಅಮ್ಮ, ಗುರುಗಳ ಕೃಪೆಯಿಂದ ನನ್ನ ರೋಗವು ಗುಣಮುಖವಾಗಲಿ, 2,000 ಬೇಕೆ, 10,000 ಕೊಡುತ್ತೇನೆ ಎನ್ನುವನು. ಆಕೆಯು ಪರಮಾನಂದ ಭರಿತಳಾಗಿ ಶಂಕರರಾವನನ್ನು ಶ್ರೀ ಸ್ವಾಮಿ ಸಮರ್ಥರ ಹತ್ತಿರ ಕರೆದುಕೊಂಡು ಹೋಗಿ ದರ್ಶನ ಮಾಡಿಸಿದಳು. ಆಗ ಬಹುಭಕ್ತಿಯಿಂದ ಅವರ ಪಾದಗಳಿಗೆರಗಿದ ಶಂಕರರಾವನು ತನ್ನ ಘೋರವಾದ ಸಮಸ್ಯೆಯನ್ನು ಬಗೆಹರಿಸಲು ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳುವನು. ಆದರೆ ಗುರುಗಳು ಅದನ್ನು ಕೇಳುತ್ತಿದ್ದಂತೆಯೇ ಬದುಕನೆ ಎದ್ದವರೇ ಶೇಖನೂರ್ ಸಾಹೇಬ್ ದರ್ಗಾದಲ್ಲಿ ಹೋಗಿ ಆ ದರ್ಗಾದಲ್ಲೇ ಮಲಗಿಕೊಂಡರು. ರಾಜ ಪರಿವಾರವು ಉಳಿದ ಎಲ್ಲ ಭಕ್ತರು ಅವರಿರುವತ್ತ ಹಿಂಬಾಲಿಸಿದರು. ಅಷ್ಟರಲ್ಲಿ ದರ್ಗಾದಲ್ಲಿರುವ ಫಕೀರನು ಶಂಕರರಾವರ ಬಳಿಗೆ ಬಂದು ಅವರ ವಿಷಯವನ್ನು ತಿಳಿದುಕೊಂಡು, ರಾಜ, ಶ್ರೀ ಸ್ವಾಮಿ ಸಮರ್ಥರು ಹಾಗೆ ಮಲಗಿಕೊಂಡಿರುವುದರ ಮೂಲಕ ನಿನ್ನ ಅನಾರೋಗ್ಯವನ್ನು ನಿವಾರಿಸಿ ಆರೋಗ್ಯವನ್ನು ಪ್ರಸಾದಿಸಿದರು ಎಂದರ್ಥ ಎಂದು ಹೇಳಲು ಅವನು ಆನಂದಭರಿತನಾಗಿ ಮುಂದೆ ಸುಮಾರು 6 ತಿಂಗಳ ಕಾಲ ಶ್ರೀ ಸ್ವಾಮಿ ಸಮರ್ಥರ ಸೇವೆಯಲ್ಲೇ ಕಾಲ ಕಳೆಯ ಹತ್ತಿದನು. ಅಷ್ಟರಲ್ಲಿ ಅವನ ಕ್ಷಯರೋಗವು ಹಾಗೂ ಬ್ರಹ್ಮರಾಕ್ಷಸ ಪೀಡೆಯು ತಂತಾನೆ ಮಾಯವಾಗಿದ್ದವು. ಮುಂದೊಂದು ದಿನ ಶ್ರೀ ಸ್ವಾಮಿ ಸಮರ್ಥರು ಶ್ರೀ ಶಂಕರರಾವನನ್ನು ತನ್ನ ಹತ್ತಿರ ಕರೆದು ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿರಿಸಿ, ನೀನು ಸುಂದರಬಾಯಿಗೆ ಏನು ಕೊಡುವ ಅಗತ್ಯವಿಲ್ಲ. ಈ ಪಟ್ಟಣದ ಹೊರವಲಯದಲ್ಲಿ ಒಂದು ಮಠವನ್ನು ನಿರ್ಮಿಸಲು ಆ ಹಣವನ್ನು ವೆಚ್ಚ ಮಾಡುವವನಾಗು ಎಂದು ಹೇಳಲು ಅವನು ಹಾಗೆ ಮಾಡುವನು. ಇಂದಿಗೂ ಆ ಮಠಕ್ಕೆ ರಾಜೇರಾಯನ ಮಠವೆಂದೇ ಕರೆಯುತ್ತಾರೆ. ಆ ಕಡೆಗೆ ಸತಾರಾ ಜಿಲ್ಲೆಯಲ್ಲಿ ರಹಮತ್ಪುರ ಎಂಬ ಸಂಸ್ಥಾನವಿತ್ತು. ಅದಕ್ಕೆ ಅಪ್ಪ ಸಾಹೇಬನೆಂಬುವನು ಜಮೀನುದಾರನಾಗಿದ್ದನು. ಅವನಿಗೆ ಅಪ್ಪ ಸಾಹೇಬ ಮತ್ತು ತಾತ್ಯ ಸಾಹೇಬನೆಂಬ 2 ಗಂಡು ಮಕ್ಕಳು ಹಾಗೂ ಜಮುನಾಬಾಯಿ ಎಂಬ ಹೆಣ್ಣು ಮಗಳು ಇದ್ದಳು. ಹೀಗಿರಲು ಶ್ರೀ ಸ್ವಾಮಿ ಸಮರ್ಥರ ಸತ್ಕೀರ್ತಿಯನ್ನು ಕೇಳಿ ಅವರ ದರ್ಶನಾಪೇಕ್ಷೆಯಿಂದ ಅಕ್ಕಲಕೋಟೆಗೆ ಬಂದನು. ಅವನ ಜೊತೆಗೆ
ಅವನ ಮಗಳು ಇದ್ದಳು. ಅವರೀರುವರು ಅಲ್ಲಿರುವ ಶ್ರೀ ಸ್ವಾಮಿ ಸಮರ್ಥರ ಪಾದಗಳಿಗೆ ಎರಗಲು ಶ್ರೀ ಸ್ವಾಮಿ ಸಮರ್ಥರು, ಭಯಬೇಕೆ ಅಪ್ಪ ಸಾಹೇಬ, ನಿನ್ನ ಮಗಳಿಗೆ ರಾಜವಂಶದ ಮಗನಾದ ಖಂಡಿಯ ಎನ್ನುವವನು ವಿವಾಹವಾಗುವನು ಎನ್ನಲು ಪರಮಾನಂದ ಭರಿತನಾದ ಆ ಜಮೀನುದಾರನು ಆ ದಿವಸ ಅಲ್ಲೇ ಉಳಿದು ಗುರುಗಳ ಸೇವೆ ಮಾಡಿ ಮಾರನೇ ದಿನ ತನ್ನ ಊರಿಗೆ ಹೊರಟು ಹೋದನು. ಮುಂದೆ ಕೆಲವೇ ದಿನಗಳಲ್ಲಿ ಬರೋಡಾದ ಯುವರಾಜನಾದ ಖಂಡೇರಾವ ಗಾಯಕವಾಡನೊಂದಿಗೆ ಅವನ ಮಗಳಿಗೆ ವಿವಾಹವಾಗಲು ಅವನು ಮತ್ತೆ ಅಕ್ಕಲಕೋಟೆಗೆ ಬಂದು ಗುರುಗಳ ಸೇವೆ ಸಲ್ಲಿಸಿದನು. ಅಪ್ಪ ಸಾಹೇಬನು ಶ್ರೀ ಸ್ವಾಮಿ ಸಮರ್ಥರ ದರ್ಶನಾರ್ಥವಾಗಿ ಯಾವಾಗ ಅಕ್ಕಲಕೋಟೆಗೆ ಬಂದರೂ ಹಲವು ದಿನಗಳವರೆಗೆ ಇಲ್ಲಿಯೇ ಇದ್ದು ಇಲ್ಲಿ ನಡೆಯುವ ಭಕ್ತಿ ಸಂಕೀರ್ತನೆಗಳಲ್ಲಿ ಭಾಗಿಯಾಗುತ್ತಿದ್ದನು. ಅಷ್ಟೇ ಅಲ್ಲದೆ ಮುಂದೆ ತನ್ನ ಹೊಣೆಗಾರಿಕೆಯನ್ನು ತನ್ನ ಹಿರಿಯ ಮಗನಿಗೆ ಒಪ್ಪಿಸಿ ಅಕ್ಕಲಕೋಟೆಯಲ್ಲಿಯೇ ಒಂದು ಮನೆಯನ್ನು ನಿರ್ಮಿಸಿಕೊಂಡು ಇಲ್ಲಿಯೇ ಉಳಿಯ ಹತ್ತಿದನು. ಇಲ್ಲಿರುವಾಗ ದಿನಾಲು ಗುರುಗಳ ದರ್ಶನಕ್ಕಾಗಿ ಹೋಗುತ್ತಿದ್ದನು. ಹೀಗಿರಲು ಒಂದು ದಿನ ಅವನಿಗೆ ವಿಷಮಶೀತ ಜ್ವರ ಬಂದು ಅವನು ಏಳದಂತಾಗಲು ಆ ದಿನ ಶ್ರೀ ಸ್ವಾಮಿ ಸಮರ್ಥರೇ ಅವನ ಮನೆಗೆ ಹೋಗಿ ದರ್ಶನ ನೀಡಿದಾಗ ಅವನು ಆ ಕಾಯಿಲೆಯಿಂದ ಬಹಳ ಸುಸ್ತಾಗಿ ಮಾತನಾಡದ ಸ್ಥಿತಿಯಲ್ಲಿದ್ದನು. ಆಗ ಅವನ ಮಗನಾದ ತಾತ್ಯ ಸಾಹೇಬನೇ ಗುರುಗಳಿಗೆ ಎಲ್ಲವನ್ನೂ ನಿವೇದಿಸಲು ಗುರುಗಳು ತನ್ನ ಎಡಗಾಲಿನ ಪಾದದಿಂದ ಅವನ ದೇಹಕ್ಕೆ 3 ಬಾರಿ ತಟ್ಟಿ ಅಲ್ಲಿಂದ ಹೊರಟು ಹೋಗಲು ಇತ್ತ ಅಪ್ಪ ಸಾಹೇಬನು ತನ್ನ ರೋಗದಿಂದ ಸಂಪೂರ್ಣವಾಗಿ ಗುಣಮುಖನಾಗುವನು. ನಂತರ ತನ್ನ ಪುತ್ರ ಸಮೇತವಾಗಿ ಹೋಗಿ ಗುರುಗಳ ದರ್ಶನ ಮಾಡಲು ಗುರುಗಳು ಮುಗುಳ್ನಗುತ್ತಾ ಅವರನ್ನು ಆಶೀರ್ವದಿಸಿ ಕಳುಹಿಸಿದರು. ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟದಲ್ಲಿ ಇರುವಾಗ ಆಗಾಗ ಮೋರಭಾ ಕುಲಕರ್ಣಿಯ ಮನೆಗೆ ಹೋಗುತ್ತಿದ್ದರು. ಆತನ ಹೆಂಡತಿಯು ಬಹಳ ದಿನಗಳಿಂದ ಹೊಟ್ಟೆ ನೋವು ಎಂದು ಸಂಕಟ ಪಡುತ್ತಿದ್ದಳು. ಒಮ್ಮೆ ಆಕೆಯು ತನ್ನ ಹೊಟ್ಟೆ ನೋವು ತಾಳಲಾರದೆ ಅರ್ಧರಾತ್ರಿಯಲ್ಲಿ ಎದ್ದು ಆತ್ಮಹತ್ಯೆ ಮಾಡಿಕೊಳ್ಳಲು ಬಾವಿಯ ಹತ್ತಿರ ಹೋದಳು. ಅತ್ತ ಅದೇ ಸಮಯಕ್ಕೆ ಶ್ರೀ ಸ್ವಾಮಿ ಸಮರ್ಥರು ತನ್ನ ಭಕ್ತನಾದ ಭಜರಂಗನನ್ನು ನಿದ್ದೆಯಿಂದೆಬ್ಬಿಸಿ ಆ ಬಾವಿಯತ್ತ ಹೋಗೆಂದು ಹೇಳಲು ಅವನು ಸರಸರನೆ ಆ ಬಾವಿಯತ್ತ ಹೋಗಿ ನೋಡಲು ಅಷ್ಟರಲ್ಲಿ ಆ ಕುಲಕರ್ಣಿಯ ಹೆಂಡತಿಯು ಬಾವಿಗೆ ಜಿಗಿಯಲು ತಯಾರಿ ನಡೆಸಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಧಾವಿಸಿದ ಭಜರಂಗನು ಆಕೆಯನ್ನು ತಡೆದು ಅವಳನ್ನು ಶ್ರೀಚರಣರಿರುವಲ್ಲಿಗೆ ಕರೆದುಕೊಂಡು ಬರುವನು. ಆಕೆಯು ಗುರುಗಳ ಕಾಲಿಗೆ ಎರಗಲು ಗುರುಗಳು ತದೇಕ ಚಿತ್ತದಿಂದ ಒಂದರ್ಧಗಳಿಗೆ ಆಕೆಯನ್ನೇ ದೃಷ್ಟಿಸಿ ನೋಡುವರು. ಅಷ್ಟರಲ್ಲಿ ಆಕೆಯ ಹೊಟ್ಟೆ ನೋವು ಮಾಯವಾಗುತ್ತದೆ. ನಂತರ ಗುರುಗಳು ಆಕೆಯನ್ನು ಕುರಿತು, ಅಮ್ಮ, ಆತ್ಮಹತ್ಯೆಯು ಮಹಾಪಾಪವಾಗಿದೆ. ಮಾನವ ಜನ್ಮಕ್ಕೆ ಬಂದ ಮೇಲೆ ಅವರವರ ಕರ್ಮಾನುಸಾರವಾಗಿ ಎಲ್ಲವನ್ನು ಭೋಗಿಸಲೇಬೇಕು. ಕಷ್ಟಗಳು ನಮ್ಮ ಪಾಪಗಳನ್ನು ಹರಿದು ಹಾಕುತ್ತವೆ. ಅಂತೆಯೇ ಸುಖಗಳು ನಮ್ಮ ಪುಣ್ಯ ಫಲವನ್ನು ಕಡಿಮೆ ಮಾಡುತ್ತವೆ. ಆದ್ದರಿಂದ ಈ ಪಾಪ ಪುಣ್ಯಗಳನ್ನು ಸದ್ಗುರುಗಳ ಸೇವೆಯೊಳಗೆ ಇರಲು ಅವರ ಅನುಗ್ರಹದಿಂದ ಅವು ಅನುಗ್ರಹಿಸಿಕೊಂಡು ಮುಕ್ತಿ ಮಾರ್ಗವನ್ನು ಕಂಡುಕೊಳ್ಳಬೇಕು ಎಂದು ಪರಿಪರಿಯಾಗಿ ಆಕೆಗೆ ಬೋಧನೆ ಮಾಡಿ ಆಕೆಯನ್ನು ಆಶೀರ್ವದಿಸಲು ಆಕೆಯು ಮುಂದೆ ಗುರುಸೇವೆಯನ್ನು ಮಾಡುತ್ತಾ ಬಹಳ ದಿನಗಳವರೆಗೆ ಬದುಕಿ ಗುರು ಸನ್ನಿಧಿಯಲ್ಲಿಯೇ ಮುಕ್ತಿ ಹೊಂದುತ್ತಾಳೆ. ಅತ್ತ ಅದೇ ಊರಿನ ಮತ್ತೊಬ್ಬ ದತ್ತಭಕ್ತನಾದ ಗೋವಿಂದ ಶಾಸ್ತ್ರಿಗೆ ಬಹಳ ಬಡತನವಿರಲು ಅವನ ಮನೆಯ ಹಿತ್ತಿಲಲ್ಲಿಯೇ ಇದ್ದ ನಿಧಿಯನ್ನು ತೋರಿಸಿ ಗುರುಗಳು ಅವನ ಬಡತನವನ್ನು ಹಿಂಗಿಸಿದರು. ಇರಲಿ, ಶ್ರೀಚರಣರು ತಾನು ದತ್ತಾವತಾರಿ ಎಂದು ಎಲ್ಲೂ ಹೇಳದೆಯೇ ಭಕ್ತರಿಗೆ ಅನುಭವಕ್ಕೆ ಬರುವಂತೆ ಮಾಡುತ್ತಿದ್ದರು. ಹೀಗಿರಲು ಒಂದು ಸಲ ಬ್ರಹ್ಮಚಾರಿಯೊಬ್ಬನು ತೀವ್ರವಾದ ಹೊಟ್ಟೆ ನೋವಿನಿಂದ ಬಳಲುತ್ತಿರಲು ಅವನು ತನ್ನ ಹೊಟ್ಟೆ ನೋವು ಕಡಿಮೆಯಾದರೆ ನರಸೋಬಾವಾಡಿಗೆ ಹೋಗಿ ಅಲ್ಲಿಯ ದತ್ತ ಪಾದುಕೆಗಳಿಗೆ 25 ಪೈಸೆಯ ಹಾಲು ಕವೆ ಸಮರ್ಪಿಸುವುದಾಗಿ ಹರಕೆ ಹೊತ್ತಿದ್ದನು. ಹೀಗಾಗಿ ಅವನ ಹೊಟ್ಟೆ ನೋವು ಕೂಡ ಅಷ್ಟರಲ್ಲೇ ಕಡಿಮೆಯಾಗಿದ್ದಿತು. ಆದರೆ ದಿನಗಳು ಉರುಳುತ್ತಲೇ ಆ ಬ್ರಹ್ಮಚಾರಿಯು ತನ್ನ ಹರಕೆಯನ್ನು ಮರೆತಿದ್ದ. ಮುಂದೆ ಸುಮಾರು 10 ವರ್ಷಗಳ ನಂತರ ಆ ಬ್ರಹ್ಮಚಾರಿಯು ಸಂಚಾರ ಮಾಡುತ್ತಾ ಅಕ್ಕಲಕೋಟೆಗೆ ಬರುವನು. ಅಲ್ಲಿರುವ ಶ್ರೀ ಸ್ವಾಮಿ ಸಮರ್ಥರ ದರ್ಶನ ಮಾಡಿದ ಅವನು ಗುರುಗಳೆದುರು ಕೈಮುಗಿದು ನಿಂತುಕೊಳ್ಳುವನು. ಆಗ ಶ್ರೀಗಳು ಅವನನ್ನು ಕುರಿತು, ಹೇ ಬ್ರಹ್ಮಚಾರಿಯೇ, ನಮಗೆ ಸಲ್ಲಿಸಬೇಕಾದ ಹಾಲು ಕವೆಯ ಹರಕೆಯನ್ನು ಮರೆತೆಯಾ ಎಂದು ಕೇಳಲು ಅವನು ಇದ್ದಕ್ಕಿದ್ದಂತೆ ಆಶ್ಚರ್ಯಚಕಿತನಾಗಿ ತನ್ನ ಹಿಂದಿನ ಹರಕೆಯನ್ನು ನೆನಪಿಸಿಕೊಂಡು ಇವರೇ ಸಾಕ್ಷಾತ್ ದತ್ತಾವತಾರಿಗಳೆಂದು ಅರಿತು ಶ್ರೀ ಸ್ವಾಮಿ ಸಮರ್ಥರಲ್ಲಿ ಕ್ಷಮಾಪಣೆ ಕೇಳಿ ತಕ್ಷಣವೇ ಅಂಗಡಿಗೆ ಹೋಗಿ ಹಾಲು ಕವೆಯನ್ನು ತಂದು ಶ್ರೀ ಸ್ವಾಮಿ ಸಮರ್ಥರಿಗೆ ಸಮರ್ಪಿಸಿದನು. ಆಗ ಅವನು ತಂದಷ್ಟೇ ಕವೆಯಲ್ಲಿ ಅನೇಕ ಭಕ್ತರಿಗೆ ಹಂಚಿದ ಗುರುಗಳು ಮುಗುಳ್ನಗುತ್ತಾ ಅವನನ್ನು ಹರಸಿ ಕಳುಹಿಸಿದರು. ಶ್ರೀ ಸ್ವಾಮಿ ಸಮರ್ಥರ ದರ್ಶನಕ್ಕೆ ರಾಜರು, ಸಂಸ್ಥಾನಾಧಿಪತಿಗಳು ಹೀಗೆ ಅನೇಕರು ಬಂದು ಹೋಗುತ್ತಿದ್ದರು. ಅವರಲ್ಲಿ ಬರೋಡಾದ ಮಹಾರಾಜ ಶ್ರೀ ಮಲ್ಹಾರರಾವ ಗಾಯಕವಾಡ ಅವರು ಒಬ್ಬರು. ಅವರು ಮೇಲಿಂದ ಮೇಲೆ ಅಕ್ಕಲಕೋಟೆಗೆ ಬಂದು ಶ್ರೀ ಸ್ವಾಮಿ ಸಮರ್ಥರನ್ನು ದರ್ಶನ ಮಾಡುತ್ತಿದ್ದರು. ಆದರೆ ಆ ಕಾಲದ ರಾಜರಿಗೂ ಸಂಸ್ಥಾನಾಧಿಪತಿಗಳು ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಯಲ್ಲಿ ವಾಸವಾಗಿದ್ದುಕೊಂಡು ಆ ಸಂಸ್ಥಾನದ ರಾಜಭವನದೊಳಗೆ ತಿರುಗುತ್ತಾ ಅವರನ್ನು ಅನುಗ್ರಹಿಸುತ್ತಿದ್ದುದನ್ನು ಕಂಡು ಅಸೂಯೆಯಾಗುತ್ತಿತ್ತು.
ಅಕ್ಕಲಕೋಟೆ ಸಂಸ್ಥಾನಕ್ಕೆ ದೊರೆತ ಈ ಮಹಾಭಾಗ್ಯವನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಆದರೆ ಕೆಲವರಲ್ಲಿ ಈರ್ಷ್ಯೆಗಳುಂಟಾಗಿದ್ದವು. ಆದರೂ ರಾಜ ಮಾಲೋಜಿರಾವನು ಸ್ನೇಹಭಾವದಿಂದಲೂ ಅವರು ನೀಡುತ್ತಿದ್ದ ಅತಿಥಿ ಮರ್ಯಾದೆಗಳಿಂದಲೂ ತೃಪ್ತಿ ಹೊಂದಿ ತಾವು ಶ್ರೀ ಸ್ವಾಮಿಯವರ ದರ್ಶನಾನುಗ್ರಹಗಳನ್ನು ಹೊಂದುವುದರಿಂದ ಅವರೆಲ್ಲರೂ ಶ್ರೀ ಸ್ವಾಮೀಜಿಯವರ ಒಳ್ಳೆಯ ಭಕ್ತರಾಗಿ ಮಾರ್ಪಟ್ಟಿದ್ದರು. ಅವರ ಭಾವನೆಗಳು ಕ್ರಮೇಣ ನಶಿಸಿದವು. ಆದರೆ ಬರೋಡಾದ ಮಹಾರಾಜ ಮಲ್ಹಾರ್ರಾವ್ ಗಾಯಕ್ವಾಡರಿಗೆ ಮಾತ್ರ ಇದು ಸಹಿಸಲಾಗದ್ದಾಗಿತ್ತು. ಹೇಗಾದರೂ ಮಾಡಿ ಶ್ರೀ ಸ್ವಾಮಿಯವರನ್ನು ಶಾಶ್ವತವಾಗಿ ತಮ್ಮ ರಾಜ್ಯಕ್ಕೆ ಕರೆದುಕೊಂಡು ಹೋಗಬೇಕೆಂದು ಆತನ ಮನಸ್ಸಿನಲ್ಲಿತ್ತು. ಒಂದು ಸಲ ತಮ್ಮ ಆಸ್ಥಾನದಲ್ಲಿ ಸಭೆ ಏರ್ಪಡಿಸಿ ಪಂಡಿತರನ್ನು, ಮಂತ್ರಿಗಳನ್ನು, ಅಲ್ಲದೆ ಮೇಧಾವಿಗಳನ್ನು ಹಾಗೂ ಸೇನಾಧಿಪತಿಗಳನ್ನು ಮುಂತಾದವರನ್ನು ಕರೆಸಿ ಶ್ರೀ ಸ್ವಾಮಿಯವರನ್ನು ಅಕ್ಕಲಕೋಟೆಯಿಂದ ಹೊರಡಿಸಿ ಕರೆದುಕೊಂಡು ಬರಬಲ್ಲವರಿಗೆ ಖರ್ಚುಗಳಲ್ಲದೆ ಅವರು ಬಯಸಿದಷ್ಟು ಧನವನ್ನು ಕೊಟ್ಟು ದೊಡ್ಡದಾಗಿ ಸನ್ಮಾನ ಮಾಡಲಾಗುವುದೆಂದು ತಿಳಿಯಪಡಿಸಿದರು. ಇದು ಸಾಧಾರಣವಾದ ಕೆಲಸವಲ್ಲವೆಂದು ಎಲ್ಲರೂ ನಿರ್ಣಯಿಸಿದರು. ಆದುದರಿಂದ ಯಾರೂ ಮುಂದೆ ಬರಲಿಲ್ಲ. ರಾಜರು ತೋರಿದ ಹಣದಾಸೆಯಿಂದ ಅವರ ಮಂತ್ರಿ ತಾತ್ಯಾ ಸಾಹೇಬ ಎನ್ನುವರು ಮುಂದೆ ಬಂದು ಹೇಗಾದರೂ ಸರಿ ಶ್ರೀ ಸ್ವಾಮಿಯವರನ್ನು ತಪ್ಪದೆ ಕರೆದುಕೊಂಡು ಬರಬಲ್ಲನೆಂದು ರಾಜನಿಗೆ ಮಾತು ಕೊಟ್ಟನು. ಮಹಾರಾಜನು ಬಹು ಸಂತೋಷಪಟ್ಟು ಆತನ ಧೈರ್ಯಕ್ಕೂ ತಿಳುವಳಿಕೆಗೂ ಮೆಚ್ಚಿಕೊಂಡು ತಪ್ಪದೆ ಹೇಗಾದರೂ ಕಾರ್ಯವನ್ನು ಸಾಧಿಸಿಕೊಂಡು ಬಾರೆಂದು ಹೇಳಿ ಬೇಕಾದಷ್ಟು ಧನವನ್ನು, ಕುದುರೆಗಳು, ಆನೆಗಳು, ಸೇನೆಯನ್ನು ಕೊಟ್ಟು ಅಕ್ಕಲಕೋಟೆಗೆ ಕಳುಹಿಸಿದನು. ಅಷ್ಟೇ ಅಲ್ಲದೆ ಶ್ರೀ ಸ್ವಾಮಿಯವರಿಗಾಗಿ ಭಾರೀ ಕಾಣಿಕೆಗಳನ್ನು ಕಳುಹಿಸಿದನು. ಶ್ರೀ ಸ್ವಾಮಿಯವರಿಗೆ ತನ್ನ ವಂದನೆಗಳನ್ನು ತಿಳಿಸೆಂದು ಹೇಳಿ ಕಳುಹಿಸಿದನು. ತಾತ್ಯಾ ಸಾಹೇಬನು ಅಮಿತವಾದ ಆನಂದದಿಂದಲೂ ದೃಢವಾದ ನಿಶ್ಚಯದಿಂದಲೂ ಪ್ರಯಾಣ ಮಾಡಿ ಅಕ್ಕಲಕೋಟೆಗೆ ಬಂದನು. ಶ್ರೀಗಳವರನ್ನು ದರ್ಶನ ಮಾಡಿ ಮಹಾರಾಜನು ಕಳಿಸಿದ ಕಾಣಿಕೆಗಳನ್ನು ಸಮರ್ಪಿಸಿ ಆತನ ಆಹ್ವಾನವನ್ನು ಅರಿಕೆ ಮಾಡಿದನು. ಆದರೆ ಶ್ರೀ ಸ್ವಾಮಿಯವರು ಆ ಆಹ್ವಾನವನ್ನು ತಿರಸ್ಕರಿಸಿದರು. ಹೇಗಾದರೂ ಶ್ರೀಗಳನ್ನು ಕರೆದುಕೊಂಡು ಬರಬೇಕೆಂದು ರಾಜರ ಆಜ್ಞೆ ಇದ್ದುದರಿಂದ ಆತನು ಅಲ್ಲಿಯೇ ಇರುತ್ತಾ ತನ್ನ ಪ್ರಯತ್ನಗಳನ್ನು ಮುಂದುವರಿಸಿದನು. ಅದರಲ್ಲಿನ ಭಾಗವಾಗಿ ಶ್ರೀಯವರ ಸೇವಕರೆಲ್ಲರನ್ನೂ ತನ್ನತ್ತ ಒಲಿಸಿಕೊಳ್ಳಬೇಕೆಂದು ಅವರೆಲ್ಲರಿಗೂ ಸಿಹಿಯನ್ನು ಹಂಚಿದನು. ಅಷ್ಟೇ ಅಲ್ಲದೆ ಕೆಲವು ಉಡುಗೊರೆಗಳನ್ನು ಕೂಡ ಕೊಟ್ಟನು. ಅವರ ಶಿಷ್ಯರಿಂದ ಶ್ರೀಗಳವರಿಗೆ ಹೇಳಿಸಬೇಕೆಂದು ನೋಡಿದನು. ಆದರೆ ಆ ಉಪಾಯವು ಫಲಿಸಲಿಲ್ಲ. ಕೊನೆಗೆ ಶ್ರೀ ಸ್ವಾಮಿಗೆ ಸನ್ನಿಹಿತನಾದ ಚೋಳಪ್ಪನಿಗೆ ತನ್ನ ಗುರಿಯನ್ನು ತಿಳಿಸಿ ತನಗೆ ಸಹಾಯ ಮಾಡಿ ಅದಕ್ಕೆ ಶ್ರೀ ಸ್ವಾಮಿಯವರನ್ನು ಒಪ್ಪಿಸಬೇಕೆಂದು ಕೇಳಿಕೊಂಡನು. ಈ ಸಹಾಯವನ್ನು ತನಗೆ ಮಾಡಿದರೆ ಅದಕ್ಕೆ ಪ್ರತಿಯಾಗಿ 10,000 ರೂಪಾಯಿಗಳನ್ನು ಕೊಡುವುದಾಗಿಯೂ ಅದರೊಂದಿಗೆ ಮಹಾರಾಜರಿಗೆ ತಿಳಿಸಿ ಒಂದು ಸಣ್ಣ ಜಹಗೀರನ್ನು ಕೊಡಿಸುವೆನೆಂದು ವಾಗ್ದಾನ ಮಾಡಿದನು. ಚೋಳಪ್ಪ ಬಹಳ ಅಮಾಯಕ. ಈತನು ತೋರಿಸಿದ ಆಸೆಗೆ ಬಲಿಯಾಗಿ ತಾತ್ಕಾಲಿಕವಾದ ಹಣದ ವ್ಯಾಮೋಹದಲ್ಲಿ ಬಿದ್ದು ಶ್ರೀ ಸ್ವಾಮಿಗಳ ಸನ್ನಿಧಿಯ ಮಹಾಭಾಗ್ಯ ಮರೆತು ಹೋದ. ಒಂದು ದಿನ ಶ್ರೀ ಸ್ವಾಮಿಯವರು ಸಂತೋಷದಿಂದಿರುವ ಸಮಯವನ್ನು ನೋಡಿ ಅವರೊಂದಿಗೆ ಏಕಾಂತದಲ್ಲಿ ಹೀಗೆ ಹೇಳಿದ: ಸ್ವಾಮಿ, ನೀವು ತಾತ್ಯಾ ಸಾಹೇಬನೊಂದಿಗೆ ಬರೋಡಾಗೆ ಹೋದರೆ ನನಗೆ 10,000 ರೂಪಾಯಿಗಳು ಬರುತ್ತವೆಯಂತೆ ಎನ್ನಲು ಶ್ರೀಗಳು ನಕ್ಕು, ಓಹೋ ಹಾಗೋ, ಆದರೆ ಆತನಿಗೆ ಭಕ್ತಿ ಇಲ್ಲ ಎಂದರು. ಆ ಮಾತು ಕೇಳುತ್ತಲೇ ಚೋಳಪ್ಪನ ಆಸೆಗಳೆಲ್ಲ ಕುಸಿದು ಹೋದವು. ತಾತ್ಯಾ ಸಾಹೇಬನಿಗೆ ಈ ವಿಷಯ ತಿಳಿಸಿದ. ಇದು ಚೋಳಪ್ಪನಿಗೆ ದೊಡ್ಡ ಪರೀಕ್ಷೆಯಾಗಿತ್ತು. ಇದರಿಂದಾಗಿ 2 ವಿಧಗಳಲ್ಲಿ ಚೋಳಪ್ಪನು ಸೋತು ಹೋದ. 1, ತಾತ್ಯಾ ಸಾಹೇಬನ ಕಾರ್ಯವನ್ನು ಸಾಧಿಸಲಿಲ್ಲ. 2, ಶ್ರೀ ಸ್ವಾಮಿಯವರ ಸೇವಾಭಾಗ್ಯವನ್ನು ಕಳೆದುಕೊಂಡ. ಎಷ್ಟು ಧನವಿದ್ದರೂ ಅದು ಶಾಶ್ವತವಲ್ಲ. ರಾಜ್ಯ, ಭೂಮಿ, ಕಾಣಿಕೆಗಳು ಶಾಶ್ವತವಲ್ಲ. ಅವು ಎಂದಾದರೂ ಹೋಗತಕ್ಕವುಗಳೇ. ಇದು ಎಲ್ಲರೂ ತಿಳಿದ ಸತ್ಯ. ಆದರೂ ಈ ಧನವು ಮಾನವನನ್ನು ಮಾನವತೆಯಿಂದ ಮಹನೀಯನನ್ನಾಗಿಯೂ ಮಾನಹೀನನನ್ನಾಗಿಯೂ ಮಾರ್ಪಡಿಸಬಲ್ಲದು. ಶಾಶ್ವತವಾದ ಸದ್ಗುರುವಿನ ಚರಣ ಸನ್ನಿಧಿ ಮಾತ್ರ. ಎಷ್ಟು ಯುಗಗಳಾದರೂ ಆ ಸನ್ನಿಧಿಯಿಂದ ಬಂಧಿಸಲ್ಪಟ್ಟವನು ಕೀಳಾಗನು. ಅದನ್ನು ಕಳೆದುಕೊಳ್ಳಲಾರ. ಅದನ್ನು ಗ್ರಹಿಸದೆ ಕ್ಷಣಿಕವಾದ ಆಶಾಭೂತಕ್ಕೂ ಪ್ರತಿಭಟನೆಗೂ ಬಲಿಯಾಗಿ ಶಾಶ್ವತವಾದ ಸದ್ಗುರುವಿನ ಸೇವೆಯಿಂದ ಚೋಳಪ್ಪನು ಬೇರ್ಪಡಿಸಲ್ಪಟ್ಟ. ಯಾವ ವಿಕಾರಗಳೂ ಇಲ್ಲದೆ ಸದ್ಗುರುವಿನ ಹಸ್ತವನ್ನು ಹಿಡಿದುಕೊಂಡಿರಬೇಕು. ಯಾವ ವಿಕಾರಗಳಾದರೂ ಸೇರಗೊಡಿಸಿದರೆ ಆ ವಿಕಾರಗಳು ಆ ಗುರುವಿನ ಹಸ್ತದಿಂದ ಬಿಡಿಸಿ ತಿರುಗಿ ಸೇರದಂತೆ ದೂರ ತೀರಗಳಿಗೆ ಸೇರಿಸಿ ಶಿಷ್ಯನನ್ನು ಅಧೋಗತಿಯ ಪಾಲು ಮಾಡುತ್ತವೆ ಎಂಬುದನ್ನು ಮರೆತ ಚೋಳಪ್ಪನು ಈಗ ಗುರುಗಳಿಂದ ದೂರಾದ. ಆದರೆ ತಾತ್ಯಾ ಸಾಹೇಬನು ತನ್ನ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಶ್ರೀ ಗುರುಚರಿತ್ರೆಯ ಪಾರಾಯಣವನ್ನು ಮಾಡಿಸಿದರೆ ಫಲ ಕೊಡಬಹುದೆಂದುಕೊಂಡ. ಅದಕ್ಕಾಗಿ ಕೆಲವು ಬ್ರಾಹ್ಮಣರನ್ನು ನೇಮಿಸಿಕೊಂಡು ತನ್ನ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಶ್ರೀ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿರೆಂದು ಕೇಳಿದ. ಅಲ್ಲದೆ ಅನ್ನ ಸಮಾರಾಧನೆಗಳನ್ನು ಮಾಡಿಸಿದ. ಆದರೂ ಶ್ರೀ ಸ್ವಾಮಿಯ ಮನಸ್ಸನ್ನು ಗೆಲ್ಲಲಾರದವನಾಗಿದ್ದ. ಶ್ರೀ ಗುರುಚರಿತ್ರೆಯ ಪಾರಾಯಣವು ಸತ್ಫಲಗಳನ್ನು ಕೊಡುತ್ತದೆಯಲ್ಲದೆ ದುಷ್ಟ ಕಾರ್ಯಗಳಿಗೆ ಸಹಕರಿಸದು. ತಾತ್ಯಾ ಸಾಹೇಬನು ಚೆನ್ನಾಗಿ ಆಲೋಚನೆ ಮಾಡಿ ಹೇಗಾದರೂ ಸರಿ
ಶ್ರೀ ಸ್ವಾಮಿಯವರನ್ನು ಬರೋಡಾಗೆ ಸೇರಿಸಬೇಕೆಂದು ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ. ಶ್ರೀ ಸ್ವಾಮಿಯವರ ಪಲ್ಲಕ್ಕಿ ಹೊರುವವರನ್ನು ಹಣ ಕೊಟ್ಟು ಅವರನ್ನು ತನ್ನತ್ತ ಸೆಳೆದುಕೊಂಡನು. ಒಂದು ದಿನ ಸಾಯಂಕಾಲ ರಾಜಭವನಕ್ಕೆ ಹೋಗುವುದಕ್ಕಾಗಿ ಶ್ರೀ ಸ್ವಾಮಿಯವರು ಪಲ್ಲಕ್ಕಿ ಹತ್ತಿದರು. ಅದೇ ಅವಕಾಶವೆಂದುಕೊಂಡು ಪಲ್ಲಕ್ಕಿ ಹೊರುವವರು ಪಲ್ಲಕ್ಕಿಯ ಬಾಗಿಲುಗಳನ್ನು ಮುಚ್ಚಿ ಬೀಗ ಸಹಿತ ಪಲ್ಲಕ್ಕಿ ಸಹಿತವಾಗಿ ಅವರುಗಳು ಅತಿ ತ್ವರೆಯಿಂದ ಕಡಗಾವ ರೈಲು ನಿಲ್ದಾಣವನ್ನು ಸೇರಿದರು. ತಾತ್ಯಾ ಸಾಹೇಬನು ರೈಲನ್ನು ಸಹ ಸಿದ್ಧತೆ ಮಾಡಿಕೊಂಡಿದ್ದ. ನಿಲ್ದಾಣವನ್ನು ಸೇರಿದ ಕೂಡಲೇ ಪಲ್ಲಕ್ಕಿಯ ಬಾಗಿಲುಗಳ ಬೀಗ ತೆಗೆದು ನೋಡಿದಾಗ ತಾತ್ಯಾ ಸಾಹೇಬನ ಆಶ್ಚರ್ಯಕ್ಕೆ ಮೇರೆಯೇ ಇಲ್ಲವಾಯಿತು. ಅದರೊಳಗೆ ಶ್ರೀ ಸ್ವಾಮಿಯವರಿರಲಿಲ್ಲ. ಅಲ್ಲಿಯ ತನಕ ಶ್ರೀಗಳ ಶಕ್ತಿ ಏನೆಂದು ಅರ್ಥವಾಗಲಿಲ್ಲ. ಅವರ ಒಪ್ಪಿಗೆ ಇಲ್ಲದೆ ಅವರನ್ನು ಹೊರಡಿಸುವುದು ಯಾರಿಂದಲೂ ಸಾಧ್ಯವಿಲ್ಲವೆಂದು ನಿರ್ಣಯಿಸಿಕೊಂಡು ತನ್ನ ಸೋಲೊಪ್ಪಿಕೊಂಡು ಮಾಡುವುದೇನು ಎಂದು ತೋಚದಾಗಿ ಅವನು ತನ್ನ ಪರಿವಾರದೊಂದಿಗೆ ಹಿಂದಿರುಗಿ ಬರೋಡಾ ತಲುಪಿ ಮಹಾರಾಜರಿಗೆ ತನ್ನ ಪರಾಜಯವನ್ನು ತಿಳಿಸಿ ಕ್ಷಮಾಪಣೆಯನ್ನು ಬೇಡಿದನು. ಇಷ್ಟೆಲ್ಲ ನಡೆದರೂ ಕೂಡ ಮಲ್ಹಾರರಾವ್ ಗಾಯಕ್ವಾಡರು ತಮ್ಮ ಯೋಚನೆಯನ್ನು ಬಿಡಲಿಲ್ಲ. ಆತನು ಮತ್ತೊಬ್ಬ ರಾಜ್ಯೋದ್ಯೋಗಿ ಯಶವಂತರಾವನಿಗೆ ತುಂಬ ಕಾಣಿಕೆಗಳನ್ನು ಕೊಟ್ಟು ಪುನಃ ಅಕ್ಕಲಕೋಟೆಗೆ ಕಳುಹಿಸಿದನು. ಈ ಘನ ಕಾರ್ಯವನ್ನು ತಾನು ಸಾಧಿಸುತ್ತೇನೆಂದು ಆತನು ಪ್ರಯಾಣ ಮಾಡಿದ. ಅಕ್ಕಲಕೋಟೆಗೆ ಹೋಗಿ ಆತನು ಶ್ರೀ ಸ್ವಾಮಿಯವರ ದರ್ಶನ ಮಾಡಿದ. ಅವರೊಂದಿಗೆ ಹೇಗೆ ಮಾತಾಡಬೇಕು ಎಂದು ಯೋಚಿಸುತ್ತಾ ನಿಂತುಕೊಂಡ. ಆ ಕ್ಷಣವೇ ಶ್ರೀ ಸ್ವಾಮಿಯವರು ಏನು ಸಮಾಚಾರ ಎಂದರು. ಆತನು ಭಯದಿಂದ ಮಾತನಾಡಲಾರದೆ ಹೋದ. ಶ್ರೀ ಸ್ವಾಮಿಯವರು ತಿರುಗಿ ಆತನನ್ನು ನೋಡುತ್ತಾ ಸಂಕೋಲೆ ಬೀಗ ಎಂದು ಶ್ರೀ ಸ್ವಾಮಿಗಳು 3 ಸಲ ಹೇಳಿದರು. ಆ ಮಾತುಗಳ ಅರ್ಥವು ಅಲ್ಲಿ ಯಾರಿಗೂ ಆಗಲಿಲ್ಲ. 3 ದಿನಗಳ ನಂತರ ಅತ್ಯವಸರವಾಗಿ ಬರಬೇಕೆಂದು ಬರೋಡಾದಿಂದ ಯಶವಂತರಾವನಿಗೆ ಸಮಾಚಾರ ಬಂತು. ಅನಂತರ ಒಂದು ಅಪರಾಧದ ದೆಸೆಯಿಂದ ಆತನು ಸೆರೆಮನೆಯ ಪಾಲಾದ. ಬರೋಡಾದ ಮಹಾರಾಜನಾದ ಮಲ್ಹಾರರಾವ್ ಗಾಯಕ್ವಾಡ ಪುತ್ರ ಖಂಡೇರಾವನು ಶ್ರೀ ಸ್ವಾಮಿ ಸಮರ್ಥರ ಅನುಗ್ರಹದಿಂದಾಗಿ ಈ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆಯೇ ಈತನಿಗೆ ಅಪ್ಪ ಸಾಹೇಬ ಮನೆಯ ಪುತ್ರಿ ಜಮುನಾಬಾಯಿಯೊಂದಿಗೆ ಮದುವೆಯು ನಡೆಯಿತು. ಹಾಗೆಯೇ ಮಹಾತ್ಮರು ದಿವ್ಯ ಪುರುಷರ ಜೀವನದಲ್ಲಿ ಹಲವಾರು ನಿಗೂಢವಾದ ರಹಸ್ಯಗಳಿರುತ್ತವೆ. ಹೀಗಾಗಿ ಅವರಿಗೆ ಅತ್ಯಂತ ಹತ್ತಿರವಾಗಿ ಇರುವವರೂ ಕೂಡ ಅವರ ಬಗ್ಗೆ ಅರಿಯದ ಹಲವಾರು ವಿಷಯಗಳಿರುತ್ತವೆ. ಪೂರ್ವಜನ್ಮದ ಸುಕೃತದಿಂದಾಗಿ ಅಂತಹವರ ಸಂಗತ್ಯವು ದೊರೆತರೂ ಸ್ವಯಂಕೃತ ಅಪರಾಧಗಳಿಂದಾಗಿ ಉನ್ನತ ಸ್ಥಾನಕ್ಕಿರುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. ಅಂತಹ ದುರ್ಭಾಗ್ಯರಲ್ಲಿ ಚೋಳಪ್ಪ ಹಾಗೂ ಸುಂದರಬಾಯಿ ಕೂಡ ಬರುವರು. ಚೋಳಪ್ಪನು ಆಸೆಗೊಳಗಾದ ನಂತರವೇ ಶ್ರೀ ಸ್ವಾಮಿ ಸಮರ್ಥರ ಸೇವೆಯಿಂದ ದೂರವಾದ. ಅಷ್ಟೇ ಅಲ್ಲದೆ ತನ್ನ ಜೀವಿತದ ಕೊನೆಯವರೆಗೂ ಅದರ ಶಿಕ್ಷೆಯು ಕೂಡ ಅನುಭವಿಸುವಂತಾದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.